ನಮಸ್ಕಾರ ಕನ್ನಡಿಗರೇ. ನಾನು ಸಿದ್ದಣ್ಣ ಪಟ್ಟಣಶೆಟ್ಟಿ, ಜಾಗೃತಿ ಸಂಸ್ಕೃತಿ ಚಾನಲ್ನಲ್ಲಿದೆ, ಅದರಿಂದ ನಾನು ಮಾತಾಡ್ತಾ ಇದ್ದೀನಿ. ನಾನು ಒಮ್ಮೆ ಫೋನ್ ಮಾಡಿದ್ದೆ, ಎಲೆಕ್ಷನ್ಗಿಂತ ಮುಂಚೆ ಇದು ಮಾಡಿದ್ದೆ, ನಾನು ವಿಡಿಯೋ ಮಾಡಿದ್ದೆ. ಈಗ ಎಲೆಕ್ಷನ್ ಮುಗಿದು ಈಗ ನಾಳೆಗೆ ರಿಸಲ್ಟ್ ಬರ್ತದೆ 4 ತಾರೀಕಿಗೆ. ಎಕ್ಸಿಟ್ ಪೋಲ್ ಬಂದಾವ. ಎಕ್ಸಿಟ್ ಪೋಲ್ನಲ್ಲೆಲ್ಲ BJP ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಅದು ನೋಡೋಣ ಏನಾಗ್ತದೆ. ನನಗೂ BJP ಬರ್ತದೆ ಅಂತ ಅನ್ನಿಸ್ತದೆ. ಆದ್ರೆ BJP ಬಂದ್ರೂ ಸಹಿತ ಸಾವಧಾನದಿಂದಿರಿ. ಹೆಚ್ಚಿಗೆ ಆನಂದದೊಳಗೆ ಹೋಗೋ ಅವಶ್ಯಕತೆ ಇಲ್ಲ. ಯಾಕಂದರೆ ಏನದ, ಈ ಅಸಂತುಷ್ಟ ಮಂದಿ, ವಿರೋಧಿ ಪಕ್ಷ ಮಂದಿ ಎಲ್ಲ ಅಸಂತುಷ್ಟದಾರೆ, ಗೊತ್ತಿದೆ. ಇವರು ಈ ತಮ್ಮ ಸೋಲನ್ನು ಒಪ್ಪುವುದಿಲ್ಲ. BJP ಗೆದ್ದದನ್ನು ಸ್ವೀಕಾರ ಮಾಡಲಿಕ್ಕೆ ತಯಾರಾಗುವುದಿಲ್ಲ. ಇವರು ಪೂರ್ಣ ದೇಶದೊಳಗೆಲ್ಲ ಅರಾಜಕತೆ ಪಸರಾಯಿಸ್ಲಿಕ್ಕೆ ನೋಡ್ತಾರೆ. ಎಲ್ಲ ಕಡೆ ದಂಗೆ ಮಾಡ್ಲಿಕ್ಕೆ ನೋಡ್ತಾರೆ ಇವರು. ಅದು ನಿಶ್ಚಿತ ಅದ. ಯಾಕಂದರೆ ಇವರು ನೇಚರ್ ಅದ. ಯಾಕಂದ್ರೆ ಕಾಂಗ್ರೆಸ್ ರಾಹುಲ್ ಗಾಂಧಿ ಅಮೇರಿಕಾಗೆ ಇಂಗ್ಲೆಂಡ್ನಾಗಿದ್ದಾಗ ಮಾತಾಡಿದ ಭಾಷಣ ಕೊಟ್ಟಿದ್ದ. ಎಲ್ಲ ಭಾರತದೊಳಗೆಲ್ಲ ಕೆರೋಸಿನ್ ಸಿಂಪಡಿಸಿ ಆಗಿದೆ. ಫಕ್ತ ಕಡ್ಡಿ ಕೊರದು ಹಚ್ಚೋದಷ್ಟೇ ಉಳಿದಂತ ಮಾತಾಡ್ಯ ನೀವು. ಅಂದರೆ ಇವನು ಪ್ಲ್ಯಾನ್ ಅಲ್ಲಿ ತನಕ ಅದ. ನಾವು ಹಿಂದಿನ ಭಾಷಣ ಹೇಳಿನಿ ಹುಚ್ಚು ಸರ ಮಾತಾಡ್ದ ಅಂತೇಳಿ. ಇವನು ಕೆಟ್ಟು ವಿಚಾರ ಅದ ಭಾಳ. ಅಂದರೆ ಏನದ, ತನ್ನ ಕೈಯಾಗ ಆಳ್ಕೆ ಸಿಗಲಿಲ್ಲ ಭಾರತದ್ದು. ಅಂದರೆ ಭಾರತಕ್ಕೆ ನಾಶ ಬರ್ಬೋದು. ಭಾರತ ನಾಶ ಆದರೂ ಅವ್ನಿಗೆ ಇದು ಇಲ್ಲ. ಯಾಕಂದ್ರೆ ಅವನು ಭಾರತ ಅಲ್ಲೇ ಅಲ್ಲ, ಇಟ್ಲಿ. ಅವನದೆಲ್ಲ ಶ್ರದ್ಧಾ, ಅವನದು ಎಲ್ಲ ಇಟ್ಲಿ ಒಳಗೆ ಶ್ರದ್ಧಾ ಅದ. ಅವ್ರ ಇದಕ್ಕೆ ಮಾತೃಭೂಮಿ ಭೂಮಿ ಅಂತ ತಿಳ್ಕೊಳಂಗಿಲ್ಲ. ನೀವು ಇದನ್ನ ಲಕ್ಷದಾಗಿಡ್ರಿ. ಕಾಂಗ್ರೆಸ್ನವರೇ ಇರಲಿ, BJP ಅವರೇ ಯಾರೇ ಇರಲಿ, ಈ ಗಾಂಧಿ ಕುಟುಂಬ ಏನದ, ಇವರು ತಮ್ಮ ಭಾರತಕ್ಕೆ ಇದು ಭಾರತ ದೇಶ ಅಂತ ತಿಳ್ಕೊಳಂಗಿಲ್ಲ. ಇದು ಪ್ರಾಪರ್ಟಿ ಅದ. ಇದರಿಂದ ಎಷ್ಟು ಗಳಸಾಗ್ಬಿಡ್ತದೆ ಅಷ್ಟೇ. ನೀವೆಲ್ಲ ನೌಕರ್ ಭಾರತೀಯರು ಅಂದ್ರೆ ನಮ್ಮ ನೌಕರ್, ನಾವು ಇದ್ರದ್ದು ಇದು ಕಿಂಗ್ ರಾಜರು. ನೀವೆಲ್ಲ ನಮ್ಮ ನೌಕರ ಮಂದಿ, ನಮ್ಮ ಚಾಕರ ಮಂದಿ, ಹಿಂಗೆ ತಿಳಿತಾರೆ ಇವರು. ಇದರಿಂದ ಇಷ್ಟು ಸ್ವಾಭಿಮಾನ ಇರಲಿ ನಿಮ್ಮಲ್ಲಿ. ಇವ ಅಂದಾನ ಕಡ್ಡಿ ಗೊರದು ಹಚ್ಚಿ ಮುಗಿದೆಲ್ಲ ಬೆಂಕಿ ಹಚ್ತದಂತೆ. ಮೊನ್ನೆ ಹಿಮಾಚಲದೊಳಗೆ ಉತ್ತರ ಪ್ರದೇಶದಲ್ಲಿ ಭಾಷಣ ಮಾಡೋದು, ಅಲ್ಲಿಯೂ ಮಾತಾಡೋಣ. BJP 400 ಮೇಲೆ ಬಂತಂದ್ರೆ ಇಂಡಿಯಾದು ನಾನು ಇದನ್ನ ಮಾಡಿಬಿಡ್ತೀನಿ ಪೂರ್ಣ ದೇಶನಾಗ ಅಂತೇಳಿ. ಭಾಷಣಾಗ ಏನನ್ನ ಶಬ್ದ ನೆನಪಿಲ್ಲ ನನಗೆ, ವಾಕ್ಯದ್ದು ಅದನ್ನು ಅಂದಾನೆ ಇದನ್ನು. ಅಂದರೆ ಅವನು ವಿಚಾರ ಏನದ ಇದು ಮಾಡಿರಿ. ಈಗ 400 ಮೇಲೆ ಬಂತು ಅಥವಾ BJP ಗೆದ್ದರೂ ಸಹಿತ ಈ ಮಂದಿ ಸಹನ ಆಗೋದಿಲ್ಲ. ಈ ವಿರೋಧಿ ಪಕ್ಷದವ್ರಿಗೆ BJP ಕಾಂಗ್ರೆಸ್ ಅವ್ರು ಯಾರ್ಯಾರು ಅದಾರ, ಅವ್ರ ಜೋಡಿ ಯಾರ್ಯಾರು ಅಲಯನ್ಸ್ನಾಗ ಅದಾರ, ಅವರು ಆಗಲಿ ಆಪ್ ಪಾರ್ಟಿ, ಮಮತಾ ಬ್ಯಾನರ್ಜಿ, ಇವ್ರಿಗೆ ಸಹನ ಆಗೋದಿಲ್ಲ. ಇವತ್ತು ಬೆಂಕಿ ಕೊರ್ಯಾಕ ನಿಂತಾನ, ಬೆಂಕಿ ಹಚ್ಚಾಕ ದೇಶಕ್ಕೆ. ಆಮ್ ಪಾರ್ಟಿ ದಿಲ್ಲಿ ಅವನು ಜೈಲ್ನಾಗ ಹೋಗ್ಯಾನ. ಜೈಲ್ನಾಗ ಶಾಂತ ಹೋಗ್ಯಾನ. ಅವ ನಿನ್ನ ಹೋಗೋ ಮುಂದೆ. ಆದರೆ ತನ್ನ ಮಂದಿಗೆಲ್ಲ ಹೇಳಿಟ್ಟು ಹೋಗ್ಯಾನ. ಬೂತ್ ನೋಡಿ ಏನೇನು ಮಾಡೋದು, ಎಲ್ಲಿ ಒಬ್ಜೆಕ್ಟ್ ಮುದ್ದಾಂ ಕೆದರಿ ಜಗಳ ತೆಗೆಯೋದು. ತಿಳಿತೀನಿ ನೀವು, ಕೆದರಿ ಜಗಳ ತೆಗೆದು ಇಲೆಕ್ಷನ್ ಪ್ರೊಸೆಸ್ನಾಗ ಇದು ಮಾಡಿಸೋದು. ಅದು ಅಂದರೆ ಅದು ಎಣಿಕೆ ಆಗಿರ್ಬೋದು. ಏನು ಬೇಕಾದ್ರೆ ಮಾಡ್ತಾರೆ ಇವರು, ಮಷಿನ್ ಇದು ಮಾಡೋದು. ಯಾಕಂದರೆ ಆ ಪಾರ್ಟಿ ಎಲ್ಲ ಗುಂಡಾ ಮಂದಿ ಪಾರ್ಟಿ ಇದು ದಿಲ್ಲಿ, ಅರವಿಂದ್ ಕೇಜ್ರಿವಾಲ್. ಅದಕ್ಕೆ ಸಂಭಾಳಿಸಿದ್ರು. BJP ನಾಳೆ ಸಂಜೆ ತನಕ ರಿಸಲ್ಟ್ ಬರ್ಬೋದು. ಇದೇನದ ಇವ್ರಿಗೆ ನಮಗೆ ಸಣ್ಣ ಹುಡುಗರು ಏನದ, ಆಟ ಆಡೋ ಮುಂದೆ ಆಟದೊಳಗೆ ಸೋಲಾಕತ್ತಾರೆ. ಏನು ಮಾಡ್ತಾರೆ, ಆಟ ಬಿಟ್ಟೆಲ್ಲ ಆ ಕಡೆ ಕಡಿಸಿ ಹೋಗಿಬಿಡ್ತಾರೆ ನೋಡ್ರಿ. ಚೆಸ್ ಬೀಸ್ ಆಡ್ತಿದ್ರು ಅಂತಂದ್ರೆ ತಾವು ಸೋಲಾಗ ಬಂದ್ರೆ ಅದನ್ನೆಲ್ಲ ಇದು ಮಾಡಿಬಿಡ್ತಾರೆ. ಆಟ ಬಂದಿದೆ. ತಮಗೆ ಭಾರತದ ಮೇಲೆ ಇದು ಸಿಗದೆ ತಾವು ಗೆದ್ದಿದ್ದಿಲ್ಲ ಅಂದ್ರೆ ಎಲ್ಲನ ಹಾಳು ಮಾಡಿಬಿಡು. ತಿಳಿತೈತೆ ನಿಮಗೆ. ಅದಕ್ಕಂಥೇಳಿ ನಮಗೆ ಹೆಸರು ಇರಬೇಕಾಗಿದೆ. ಆನಂದ್ BJP ಬಂದು ಆನಂದ ಆಗಿದೆ ಅಂಥೇಳಿ ಆನಂದ್ ಇದು ಮಾಡೋಂಗಿಲ್ಲ, ಏನೂ ಇಲ್ಲ. ಯಾಕಂದ್ರೆ ಇವರು ಆನಂದ BJP ಅವರೇ ಆಗಲಿ, BJP ಸಪೋರ್ಟರ್ಗೆ ಆಗಲಿ ಆನಂದ ಆಗಬಾರ್ದು. ಅದ್ರೊಳಗೆ ವಿಘ್ನ ತರಬೇಕನ್ನೋ ಇವ್ರ ಪ್ಲ್ಯಾನ್ ಅದ. ಅಂದ್ರೆ ಇವರು ಸೆಲೆಬ್ರೇಷನ್ ಮಾಡಿರಬಾರ್ದು. ಅಲ್ಲಿ ತನಕ ಹಿಂಗೆ ಇದು ಮಾಡ್ತಾರೆ. ಹೊಟ್ಟೆ ಕಿಚ್ಚಿನ ಮಂದಿ ಅದ ಇದೆಲ್ಲ. ನೆಹರು ಗಾಂಧಿ ಫ್ಯಾಮಿಲಿ ಅಂತೂ ಮೊದಲಿನಿಂದ ಹಂಗೆ ಅದು. ಅವ್ರಿಗೆ ಭಾರತ ಅಂದ್ರೆ ಅದು ಪ್ರಾಪರ್ಟಿ ನಮ್ಮದು. ಇದ್ರ ಮೇಲೆ ನಮ್ದು ಹಕ್ಕ. ಉಳಿದವ್ರು ಯಾರು ಇದ್ರ ಮೇಲೆ ಇದು ಮಾಡಬಾರ್ದು. ಅದು ಮೋದಿ ಪ್ರಧಾನಮಂತ್ರಿ ಅದ ಅಂತ ಕೂಡ ಇವ್ರು ಬೆಂಕಿ ಬಿದ್ದದ. ಇವು ಹಂಗದ. ಇದು ನಮ್ಮ ದೇಶದ, ನಮ್ಮ ರಾಜ್ಯದ ಇಂದ್ರೆ ಈ ಭಾಗ ಅದ. ಅವ್ರು ಇನ್ನೂ ನಾಗರಿಕ, ಸಾದಾ ಕಾಮನ್ ನಾಗರಿಕ ಅಂತ ತಿಳ್ಕೊಂಡು ಇಲೆಕ್ಷನ್ ಇದು ಮಾಡಾಗಿದೆ. ಇವ್ರಿಗೆಲ್ಲ ಸ್ಪೆಷಲ್ ಟ್ರೀಟ್ಮೆಂಟ್ ಬೇಕು. ತಾವಂದ್ರೆ ಸ್ಪೆಷಲ್ ಇದು. ನಮ್ಮ BJP ಮಂದಿನೂ ತಪ್ಪಾರ. ಅವ್ರಿಗೆ ಅಷ್ಟು ರೆಸ್ಪೆಕ್ಟ್ ಕೊಡಬಾರ್ದಾಗಿತ್ತು. ಹೌದಿಲ್ಲ? ಇಷ್ಟೇ ನೀವು ತಲೆ ಮೇಲೆ ಏರಿಸಿಟ್ರು ಗಾಂಧಿ ಫ್ಯಾಮಿಲಿಗೆ. ರಾಜೀವ್ ಗಾಂಧಿ ಸತ್ತ ಮುಗಿದೋದು.
ಈಗೀಗ ಸೋನಿಯಾ ಗಾಂಧಿ ಈ ಕಾಂಗ್ರೆಸ್ನವ್ರು ಮಾಡ್ಯಾರ ಅದ್ರಾಗ ಜಾಸ್ತಿ ತಲೆ ಮೇಲೆ ತೊಗೊಂಡು ಕೂತಾರೆ ಕುಣಿದಾಕತ್ತಾರೆ ತೊಗೊಂಡು. ಈ ಕಾಂಗ್ರೆಸ್ ಮಂದಿನೂ ಅಷ್ಟೊಂದು ನಾದಕದಲ್ಲ. ದೇಶಾಭಿಮಾನ ತಮ್ಮ ಮಂದಿ ಇರಬೇಕು, ಯಾರೇ ಇರಲಿ ತಮ್ಮ ಮಂದಿ ಇರಲಿ ಅನ್ನೋದಿಲ್ಲ. ಬಿ ಜೆ ಪಿ ಅವರನ್ನು ಬೆಂಕಿ ಕಾವು. ನಾವು ಕಾಂಗ್ರೆಸ್ ಅವ್ರು ಎಷ್ಟು ತಪ್ಪು ಮಾಡತ್ತಾರ ನೋಡೋದಿಲ್ಲ. ಚೈನಾ ಜೋಡಿ ಅಗ್ರಿಮೆಂಟ್ ಸೈನ್ ಮಾಡ್ತಾರೆ. ಅಗ್ರಿಮೆಂಟ್ ಸೈನ್ ಮಾಡಿ MOU ಸೈನ್ ಆಗಿದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕೂಡಿ. ಈಗ ರಾಜೀವ್ ಗಾಂಧಿ ಫೌಂಡೇಶನ್ ಚೈನಾದಿಂದ ರೊಕ್ಕ ಬರ್ತದೆ. ಯಾಕೆ ಬರ್ತದೆ? ಎದಕ್ಕೆ ತೊಗೋತಾರೆ ಇವ್ರದ್ದು? ಏನು ಸಂಬಂಧ ಅದು? ಈಗ ಚೈನಾ ಜೋಡಿ ಅಗ್ರಿಮೆಂಟ್ ಒಳಗಿಂದೆಲ್ಲ ಅಂದರೆ ಏನದ, ಈ ಇಂಡಿಯಾ ಭಾಳ ಪ್ರೋಗ್ರೆಸ್ ಆಗ್ಲತ್ತದ, ಚೈನಾ ಹಿಂದೆ ಬೀಳಾಗತ್ತದ. ಚೈನಾ ಏನು ಇವ್ರು ಹಿಡಿದು ಭಾರತದೊಳಗೆ ಅಶಾಂತಿ, ಸ್ಟೇಬಲ್ ಗೌರ್ಮೆಂಟ್, ಸ್ಥಿರ ಸರ್ಕಾರ ಇರಬಾರ್ದು ಅಂತೇಳಿ ಇವ್ರದ್ದು ಪ್ಲ್ಯಾನ್ ನಡೆಯೋದು. ಈಗ ನರೇಂದ್ರ ಮೋದಿದು 10 ವರ್ಷ ಆದ. ಈಗ ಮುಂದಿನ 5 ವರ್ಷ ನರೇಂದ್ರ ಮೋದಿನೇ ಇರ್ತಾರೆ. ಅದಕ್ಕೆ ನರೇಂದ್ರ ಮೋದಿ ಸರ್ಕಾರ ಇತ್ತಂದ್ರೆ ಚೈನಾದ ಏನೂ ಆಟ ಆಗಿಲ್ಲ, ಇನ್ನೂ ಮಣ್ಣಾಗಿ ಹೋಗ್ತದೆ ಚೈನಾ. ಅದಕ್ಕೆ ಇವ್ರು ಹಿಡಿದಾರ. ಇವರೇನು ಇಲ್ಲಿ ಅದಕ್ಕೆ ಅದಾನಿ ಅಂಬಾನಿ ಇವ್ರ ಹೆಸರು ಅದಕ್ಕೆ ಹೋಗ್ಕೊಂಡು ಶಂಕ್ ಹೊಡಿದಾರೆ ಇವರು. ಯಾಕಂದರೆ ಅದಾನಿ ಅಂಬಾನಿಯಿಂದ ಭಾರತ ಪ್ರೋಗ್ರೆಸ್ ಆಗುತ್ತೆ. ಯಾರೋ ದೊಡ್ಡ ಘರಾಣೆ ವ್ಯಾಪಾರ ಸಿಬ್ಬಂದಿ ಇರ್ತದೆ ಬಿಸ್ನೆಸ್ ಮಾಡೋರು, ಅವರಿಂದ ಬಿಸ್ನೆಸ್ ಹೌಸಸ್ ಅಂತಾರೆ. ಇವರಿಂದ ದೇಶದ ಪ್ರಗತಿ ಆಗ್ತಿರ್ತದೆ. ದೇಶ ಸರ್ಕಾರ ಕಂಟ್ರೋಲ್ ಮಾಡ್ತದೆ. ಏನು ಅಡ್ಡದಿಡ್ಡಿ ಹೆಂಗೆ ಕೆಲಸ ಮಾಡಬಾರ್ದು ಅಷ್ಟು ಮಾಡ್ತಾ ಬರೋಬಂದು ಇರ್ತದೆ. ಆದರೆ ಇದು ಅದಾನಿ ಅಂಬಾನಿ ಟಾಟಾ ಇವರು ಎಲ್ಲಿಂದ ಇರ್ತಾರೆ ಅಲ್ಲಿಂದ ಭಾರತಕ್ಕೆ ಹಿಂದೆ ಹಾಕೋದಾಗ ಚೈನಾ ಗೊತ್ತದ. ಚೈನಾದೆಲ್ಲ ಮುಗಿದು ಹೋಗಿದೆ. ಅದಕ್ಕಂತ ಇವರು ಭಾರತದೊಳಗಿಂದೆಲ್ಲ ಹಾಳು ಮಾಡೋದು ಮಾಡತ್ತಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇವ್ರದ್ದೆಲ್ಲ ಪ್ಲ್ಯಾನ್ ಅದ. ನಮ್ಮ ಮಂದಿ ತಿಳಿಯೋದು ಇದು ಆಯ್ತಂದ್ರೆ ಇಲ್ಲೆಲ್ಲ ಅಶಾಂತಿ ಶುರು ಆಯ್ತು ಅಂತ ಹೇಳಿರಿ. ಎಲ್ಲ ಕಂಪ್ನಿಗಳು ಬಂದು ಬೆಳೋದು, ಅಶಾಂತಿ ಶುರು ಆಗ್ತದೆ. ಎಲ್ಲ ನೌಕರಿಗಳು ಹೋಗ್ತಾ ಅದಾಗ್ತದೆ, ಇದಾಗ್ತದೆ. ಈಗ ಇಷ್ಟೇ ಬೆಂಗಳೂರಿನಾಗ ಎಷ್ಟು ಈಗ ಬೆಂಗಳೂರು ಅಂತೀರಿ, ಬೆಂಗಳೂರು ಹಾಳಾಗ್ತದೆ. ಈ ಕಾಂಗ್ರೆಸ್ ಇವರು ಇತ್ತಂತಂದ್ರೆ ಬೆಂಗಳೂರು ಹಾಳು ಮಾಡಿ ಹೋಗ್ತಾರೆ ಅವರು. ಲಕ್ಷದಾಗಿಡ್ರಿ ಇದು. ಬೆಂಗಳೂರು, ದಿಲ್ಲಿ, ಹೈದರಾಬಾದ್, ಚೆನ್ನೈ, ಪುಣೆ ಇವೆಲ್ಲ IT BT ಎಲ್ಲೆಲ್ಲ ಇವನ್ನೆಲ್ಲ ಕಂಪ್ನಿಗಳು ಕೆಲಸ ಮಾಡಿರಬಾರ್ದಲ್ಲಿ ಹಂಗೆ ಮಾಡಿ ಹೋಗ್ತಾರೆ ಕಾಂಗ್ರೆಸ್ನವ್ರು. ಅಂದ್ರೆ ಒಟ್ಟಿಗೆ ಚೈನಾ ರೆಡಿ ಮಾಡ್ಕೊಳ್ಳೋದು. ಚೈನಾ ಕಂಪ್ನಿಗಳೆಲ್ಲ ಇಲ್ಲಿ ಬರ್ಬೇಕು ಭಾರತನಾಗ. ಚೈನಾ ಸ್ವಲ್ಪ ಹೇಳಿ ಸಿಕ್ಕರೆ ಒಳಗೆ ಸೇಲ ನೋಡತ್ತದ. ಅದು ನರೇಂದ್ರ ಮೋದಿ ಅದಾರ ಅಂಥೇಳಿ ಭಾರತ ಉಳಿದದ, ಗಟ್ಟಿಮುಟ್ಟ ಉಳಿದದ. ಮತ್ತು ನಮ್ಮೊಳಗಿನ ಮಂದಿನ ದ್ರೋಹಿಗಳು ಹೊಂಟ್ರೆ ಏನು ಮಾಡ್ತೀವಿ? ದೇಶದ್ರೋಹಿಗಳು. ಕಾಂಗ್ರೆಸ್ ವೋಟ್ ಹಾಕೋರು ಎಲ್ಲರೂ ಕೆಟ್ಟದಾರಂತಿಲ್ಲ, ಗೊತ್ತಿಲ್ಲ, ಕೆಲವ್ರಿಗೆ ತಿಳಿದಿರಂಗಿಲ್ಲ ಅಷ್ಟು ವಿಷಯ ಇದು ಮಾಡಿರ್ತಾರೆ. ಆದರೆ ಈ ವಿಷಯಗಳು ತಿಳ್ಕೋಬೇಕು. ಏನು ನಡೆದದ, ಏನದ ಅದಕ್ಕಂಥೇಳಿ ಅದನ್ನು ವಿಚಾರ ಮಾಡಿ ವೋಟ್ ಕೊಡ್ರಿ, ಇದು ಮಾಡಿರಿ. ನಾಳೆ ಕಾಳಜಿ ಪೂರ್ವಕಿರಿ. ಎಲ್ಲಿ BJP ಗೆದ್ದರು ನೀವು ಸಪೋರ್ಟ್ ಇದ್ರು, BJP ಇರೋ ಹೋಗ್ರಿ. ಯಾಕಂದರೆ ಏನಾಗ್ತದೆ ಹೇಳಕ್ಕೆ ಬರೋಂಗಿಲ್ಲ ನಾಳೆ ದಿವಸ. ಯಾಕೆ ಅನುಮಾನ ಬರಲಾಗ್ತದೆ. ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ಗಳು, ಕೇಜ್ರಿವಾಲ್ ಸ್ಟೇಟ್ಮೆಂಟ್ ನೋಡಿ ಸ್ವಲ್ಪ ಅಂಜಿಕೆ ಬರ್ತದೆ. ಇವ್ರ ಮಂದಿ ಎಲ್ಲ ಕಡೆ ಪಸರ್ಸಾರ ಇಂಥ ಮಂದಿ. ಇವು 4 ಮಂದಿ ಇರ್ತಾವೆ. 4 ಮಂದಿ ಇದ್ರೆ ಪೂರ್ಣ ಊರಿಗೆ ಇದು ಮಾಡ್ತಾರೆ ಇವರು. ತಿಳಿತೈತೆ? 4 ಮಂದಿ ಸಪೋರ್ಟರ್ ಇರಲಿ ಆ ಊರಾಗ, ಆ 4 ಮಂದಿಯಿಂದ ರಗಡ್ ಮಾಡಿಬಿಡ್ತಾರೆ ಇವರು. ಬೆಂಕಿ ಹಚ್ಚಿದಾಗ ಮನೆ ಕಟ್ಟಿಸ್ಬೇಕಾದ್ರೆ ಒಂದು 10 ಮಂದಿ ಕೂಡಿಸಿ 5-6 ತಿಂಗಳು 1 ವರ್ಷ ಹೋಗ್ತವೆ ಮನೆ ಕಟ್ಟಿಸ್ಬೇಕಾದ್ರೆ. ಕೆಡೋದಕ್ಕೆ ಇಬ್ಬರು ಬಂದು ಇದು ಮಾಡಿದ್ರೆ ಕೆಡುತ್ತಾರೆ ಮನೆ. ಹೌದಿಲ್ಲ? ಮನೆ ಬಿದ್ದು ಹೋಗ್ತದೆ. ಹಂಗದ. ನಾವು ಈ ನಮ್ಮ ಊರಾಗಿ ನಮ್ಮ ದೇಶ ಆಗಿ ಮಾಡ್ಬೇಕಾದ್ರೆ ಎಷ್ಟೋ ಮಂದಿ ಶ್ರಮ ಅದಿದ್ರು. ಇವ್ರು ಇಂಥವ್ರು ಬಂದು ಎಲ್ಲ ಇದು ಮಾಡಿಬಿಡ್ತಾರೆ. ಅದಕ್ಕೆ ಸ್ವಲ್ಪ ಹೆಸರಿನಿದ್ದೀರಿ. ನಾಳೆಗೆ ಎಲೆಕ್ಷನ್ ಆದಮೇಲೆ ನೋಡೋಣ ಯಾವ ಪಾರ್ಟಿ ಬರ್ತದೆ ಆಗ್ತದೆ. ಆಮೇಲೆ ಮಾತಾಡೋದು ಮತ್ತೊಮ್ಮೆ. ವಿಡಿಯೋ ಕಂಟೆಂಟ್ ಸರಿಯಾಗಿ ಅನಿಸಿದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ನಮಸ್ಕಾರ.